ಕೋಚಿಂಗ್ ಸೆಂಟರ್ಗಳಿಗೆ ಮಕ್ಕಳನ್ನ ಕಳಿಸೋ ಮುನ್ನ ಎಚ್ಚರ. ಬ್ಯಾಡ್ಮಿಂಟನ್ ಕೋಚ್ನಿಂದ ಅಪ್ರಾಪ್ತ ಮೇಲೆ ಅತ್ಯಾಚಾರವೊಂದು ನಡೆದಿದೆ. ಪೋಷಕರ ದೂರಿನ ಮೇರೆಗೆ ಆರೋಪಿ ಸುರೇಶ್ ಬಾಲಾಜಿ ಲಾಕ್ ಆಗಿದ್ದಾನೆ. ಬೆಂಗಳೂರಿನ ಹುಳಿಮಾವು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 2 ವರ್ಷಗಳ ಹಿಂದೆ ಬ್ಯಾಡ್ಮಿಂಟನ್ ಕೋಚ್ಗೆ ಸೇರಿದ್ದಂತಹ ಅಪ್ರಾಪ್ತೆ ಈ ಬ್ಯಾಡ್ಮಿಂಟನ್ ಕೋಚ್ನಿಂದ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರವೆಸಗಲಾಗಿದೆ. ಕೋಚ್ಗೆ ಅಜ್ಜಿ ಮೊಬೈಲ್ನಿಂದ ಫೋಟೋ ಕಳಿಸಿದ್ದ ಅಪ್ರಾಪ್ತೆ ರಜೆಗೆ ಅಜ್ಜಿ ಮನೆಗೆ ಬಂದಿದ್ದಾಗ ನಗ್ನ ಫೋಟೋ ಶೇರ್ ಮಾಡಿದ್ದಾನೆ. ಕೋಚಿಂಗ್ ವೇಳೆಯೂ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಲಾಗಿದೆ. ತರಬೇತಿ ಕೇಂದ್ರದಲ್ಲೂ ಕೂಡ ಹಲವು ಬಾಲಕಿಯರಿಗೆ ಲೈಂಗಿಕ ದೌರ್ಜನ್ಯವೆಸಗಿದ್ದಾನೆ ಎಂಬ ಆರೋಪವಿದೆ. 8 ಬಾಲಕಿಯರ ನಗ್ನ ಫೋಟೋಗಳು, ವಿಡಿಯೋಗಳು ಪತ್ತೆಯಾಗಿದ್ದು, ಕೋಚ್ ಸುರೇಶ್ ಬಾಲಾಜಿ ವಿರುದ್ಧ ದೂರು ದಾಖಲಾಗಿದೆ. ಇದು ಪೋಕ್ಸೋ ಪ್ರಕರಣ ದಾಖಲಾಗುವಂತಹ ಒಂದು ಪ್ರಕರಣ. ಕೋಚಿಂಗ್ ಸೆಂಟರ್ಗಳಿಗೆ ಕಳುಹಿಸಿಕೊಡುವಾಗ ಕೋಚ್ ಆದವನಿಗೆ ವಿದ್ಯಾರ್ಥಿಯ ಆಟದ ಬಗ್ಗೆ ಮಾತ್ರ ಗಮನ ಇರಬೇಕೇ ಹೊರತಾಗಿ ಆಕೆಯ ದೇಹದ ಮೇಲಲ್ಲ. ತನ್ನ ವಿದ್ಯಾರ್ಥಿ ಅಥವಾ ಶಿಷ್ಯ ಏನು ಸಾಧಿಸಬೇಕೋ ಆ ಸಾಧಿಸೋ ಕೆಲಸಕ್ಕೆ ರಸ್ತೆಯನ್ನು ಮಾಡಿಕೊಡಬೇಕು. ಕೋಚಿಂಗ್ ಸೆಂಟರ್ಗಳಿಗೆ ಮಕ್ಕಳನ್ನ ಕಳಿಸೋ ಮುನ್ನ ಹುಷಾರಾಗಿರಿ ಪೋಷಕರೇ. ಬ್ಯಾಡ್ಮಿಂಟನ್ ಕೋಚರ್ಸ್ಗಳು, ಆ ಕೋಚ್ನಿಂದ ಅಪ್ರಾಪ್ತ ಮೇಲೆ ಅತ್ಯಾಚಾರ ಆಗಿದೆ. ಪೋಷಕರ ದೂರಿನ ಮೇರೆಗೆ ಆರೋಪಿ ಸುರೇಶ್ ಬಾಲಾಜಿ ಈಗ ಪೊಲೀಸರ ವಶದಲ್ಲಿ. ಆತನ ಮೊಬೈಲ್ನಲ್ಲಿ ಕೆಲವೊಂದಷ್ಟು ಬಾಲಕಿಯರ ನಗ್ನ ಫೋಟೋಗಳಿತ್ತಂತೆ. ಇದು ಹುಳಿಮಾವು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 2 ವರ್ಷಗಳ ಹಿಂದೆ ಬ್ಯಾಡ್ಮಿಂಟನ್ ಕೋಚ್ಗೆ ಸೇರಿದಂಥ ಅಪ್ರಾಪ್ತೆ, ಆಕೆ ಅಜ್ಜಿ ಮೊಬೈಲ್ನಿಂದ ಫೋಟೋ ಕಳಿಸಿದ್ದಂಥ ಅಪ್ರಾಪ್ತೆ ರಜೆಗೆ ಅಜ್ಜಿ ಮನೆಗೆ ಬಂದಿದ್ದಾಗ ನಗ್ನ ಫೋಟೋ ಶೇರ್ ಆಗಿದೆ. ಸೊ ಕೋಚಿಂಗ್ ವೇಳೆಯೂ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿದ್ದ ಅನ್ನುವಂತಹ ಮಾಹಿತಿ ಒಂದು ಸಿಗ್ತಾ ಇದೆ. ಜೊತೆಗೆ ಆತನ ವಿರುದ್ಧ ಹುಳಿಮಾವು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋಚಿಂಗ್ ಸೆಂಟರ್ಗಳಿಗೆ ಮಕ್ಕಳನ್ನ ಕಳಿಸೋ ಮುನ್ನ ಹುಷಾರಾಗಿರಿ. ಈಗೊಂದು ಪ್ರಕರಣ ದಾಖಲಾಗಿದೆ. ಬ್ಯಾಡ್ಮಿಂಟನ್ ಕೋಚ್ನಿಂದ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರ ಎಂದು ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ.